ಗೈಸ್ ಬಂದಿದ್ದೀವಿ ಇಲ್ಲಿ. ನಮ್ಮ ಡಾಗ್ಸ್ ಎಲ್ಲ ಇದೆ ನೋಡಿ ಹೆಂಗ್ ಆಡ್ತಾರಂತ ಇವರು. ರೊಮ್ಯಾನ್ಸ್ ಮಾಡ್ಕೊಂಡಿದ್ದಾರೆ. ಸೊ ನಾವೇನು ಡಿಸ್ಟರ್ಬ್ ಮಾಡಬೇಡ. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅಭಿ ಅಭಿಜಿತ್ ವ್ಲಾಗ್ಸ್. ಇವತ್ತು ಏನಪ್ಪ ಮಾಡ್ತೀವಂದರೆ, ನಮ್ಮ ಮನೆ ಹತ್ರ ಟೋಟಲ್ ಆಗಿ 6 to 7 ಡಾಗ್ಸ್ ಇದೆ. ನಾನು ಯಾವಾಗಲೂ ಹೋಗೋವಾಗೆಲ್ಲ ಬಿಸ್ಕೆಟ್ಸು ಮತ್ತು ಯಾವಾಗಾದರೂ ಫುಡ್ ಹಂಗೆ ಹಾಕ್ತೀನಿ. ಇವತ್ತು ಅವ್ರಿಗೆ ಮಟನ್ ಎಸ್ಕೊಂಡು ಬಂದು ಅದರಲ್ಲಿ ಸೂಪ್ ಮಾಡಿಬಿಟ್ಟು ಅವ್ರಿಗೆ ರೈಸ್ ಹಾಕೋಣ ಅಂತ ಪ್ಲ್ಯಾನ್ ಹಾಕಿದ್ದೀನಿ. ಈ ಥರ ನೀವು ಏನಾದರೂ ನಿಮ್ಮ ಮನೆ ಹತ್ರ ಇರೋ ಡಾಗ್ಸ್ಗೆ ನೀರು, ನಿಮ್ಮ ಕೈಯಲ್ಲಿ ಆಗಿದ್ರೆ ಅವ್ರಿಗೆ ಫುಡ್ಡು, ಆ ಥರ ಏನಾದರೂ ಹಾಕಿ. ಬನ್ನಿ ಇವಾಗ ಹೋಗಿ ಈಸ್ಕೊಂಡು ಬರೋಣ. ಈಸ್ಕೊಂಡು ಬಂದಿದ್ದಾಯಿತು. ಇವಾಗ ಹೋಗಿ ಕುಕ್ ಮಾಡಿ ಹಾಕೋಣ. ಬನ್ನಿ, ವಾಶ್ ಮಾಡಿದ್ದಾಯಿತು. ಬನ್ನಿ ಸ್ಟಾರ್ಟ್ ಮಾಡೋಣ. ಇವಾಗ ನೋಡಿ, ರೈಸು ಕುಕ್ ಆಗ್ತಾ ಇದೆ, ಮತ್ತು ಈಸ್ಕೊಂಡು ಬಂದಿರೋ ಚಿಕನ್ನು ಮತ್ತು ಮಟನು ಕುಕ್ ಆಗ್ತಾ ಇದೆ. ಇವಾಗ ಟೋಟಲ್ ಆಗಿ 45 ಮಿನಿಟ್ಸ್ ಕುಕ್ ಆಗಬೇಕು. ಗೈಸ್ ಫುಡ್ ರೆಡಿ ಆಗಿದೆ. ಇವಾಗ ಹೋಗಿ ಅವ್ರಿಗೆ ಸರ್ವ್ ಮಾಡೋಣ. ಗೈಸ್ ಬಂದಿದ್ದೀವಿ ಇಲ್ಲಿ. ನಮ್ಮ ಡಾಗ್ಸ್ ಎಲ್ಲ ಇದೆ, ಬನ್ನಿ ಹಾಕೋಣ. ದರ ಏಯ್ ಆಡ್ಪಯಿಸ್ತೀನೋ ರೈಡ. ಇದು ನೋಡಿ, ಅವನ್ಗೆ ಹಾಕಿರೋದು ಬಿಟ್ಟು ಇಲ್ಲಿ ಒಬ್ನಿದ್ದಾನೆ, ಅಲ್ಲೊಬ್ನಿದ್ದಾನೆ. ಇವರಿಬ್ರು ನಮ್ಮ ಮನೆ ಹತ್ರ ಇರೋರು. ಅಲ್ಲಿಂದ ನಮ್ಮ ಜೊತೆ 500 ಮೀಟರ್ಸ್ ಬಂದಿದ್ದಾರೆ. ಇವಾಗ ಮಾತ್ರ ಅಲ್ಲ, ನಾನು ಯಾವಾಗ ವಾಕಿಂಗ್ ಹೋಗಿದ್ರೇನು ಸರಿ, ಇಲ್ಲಾಂದರೆ ಯಾವಾಗಾದ್ರೂ ಕೆಳಗೆ ಹೋಗಿದ್ರೇನು ಸರಿ, ಇವರಿಬ್ರು ನನ್ನ ಜೊತೆನೇ ಇರ್ತಾರೆ. ಬೇರೆ ಡಾಗ್ಸ್ ಕಾಗಣಕ್ಕೆ ಹೋಗಿದ್ರೆ ನನ್ನ ಮನೆ ಹತ್ರ ಬಂದಿದ್ದ ಡಾಗೆ ನನ್ನ ಜೊತೆನೇ ಬರ್ತಾ ಇದೆ. ಸರಿ, ಇನ್ನೊಂದು ಪ್ಲೇಟು ಇಡೋಣ. ನೋಡಿ ಹೆಂಗ್ ಆಡ್ತಾರಂತ ಇವರು. ಇದು ನಮ್ಮ ಮಲೆ ಮನೆ ಹತ್ರ ಇರೋ ಡಾಗ್ಸ್ ಇವರೆಲ್ಲ. ಇವಾಗ ನಮ್ಮ ಮಮ್ಮಿ ಹಿಡಿತಾ ಇದ್ದಾರೆ. ಎಲ್ಲರೂ ನೋಡಿ ಚೆನ್ನಾಗಿ ತಿಂತಾ ಇದ್ದಾರೆ ಅಲ್ಲಿ. ಮತ್ತೆ ಈ ಡಾಗ್ ನೋಡಿ, ಸಿಲ್ವರ್ ಸ್ಪೈಲಲ್ಲಿ ಹಾಕಿದ್ರೆ ಕೆಳಗೆ ಹಾಕೊಂಡು ತಿಂತಾ ಇದೆ. ಇದು ಆಗ್ಬಿಟ್ಟೆ. ಇನ್ನೂ ಎಷ್ಟು ಜನ, ಒಂದು 4 ಜನಕ್ಕಾಗುತ್ತೆ ನೋಡೋಣ. ಇವ್ರು ತಿನ್ಬಿಟ್ರೆ ಇವ್ರಿಗೆ ಹಾಕೋಣ, ಇಲ್ಲಾಂದರೆ ಬೇರೆ ಸ್ಟ್ರೀಟಲ್ಲಿ, ಇಲ್ಲಾಂದರೆ ಅಲ್ಲಿ ಆ ರೋಡಲ್ಲಿ ಹೋಗಿದ್ರೆ ಸಿಕ್ಕುತ್ತೆ, ಆ ರೋಡಲ್ಲಿ ಹೋಗಿ ಹಾಕೋಣ. ಎಲ್ಲರೂ ತುಂಬ ಖುಷಿಯಾಗಿ ತಿಂತಾ ಇದ್ದಾರೆ ನೋಡಿ. ನೋಡಿ, ನೋಡೋಕೆ ಅಷ್ಟು ಚೆನ್ನಾಗಿದೆ ಡಾಗು. ಅಂದರೆ ಅವರು ರೊಮ್ಯಾನ್ಸ್ ಮಾಡ್ಕೊಂಡಿದ್ದಾರೆ. ಸೊ ನಾವೇನು ಡಿಸ್ಟರ್ಬ್ ಮಾಡಬೇಡ. ದರ ಇದು 3rd ರೌಂಡು. ಇದು ನಮ್ಮ ಮನೆ ಹತ್ರನೇ ಇರೋ ಡಾಗ್. ಇದು ಎಷ್ಟು ಹೆಂಗಂದರೆ, ನಾನು ಇವಾಗ ಸಪೋಸ್ ನಾನು ವಾಕಿಂಗ್ ಹೋಗ್ತೀನಿ. ನಾನು ನೆನ್ನೆ ಒಂದು 3 ಕಿಲೋಮೀಟ್ರ್ ಹಂಗೆ ಬೇರೆ ಏರಿಯಾಕ್ಕೆ ಹೋಗಿದ್ದೀನಿ. ಎಷ್ಟೋ ಡಾಗ್ ಬಂದಿದೆ ಇದು ಕಚ್ಚಕ್ಕೆ. ಇದ್ರೇನು ನಾನು ಕಚ್ಚಕ್ಕೆ ಬಿಟ್ಟಿಲ್ಲ. ಅಷ್ಟು ಡಾಗ್ ಬಂದೇನು ನನ್ನ ಜೊತೆನೇ ಬಂದಿದೆ. ಇದು ಅಷ್ಟು ಚೆನ್ನಾಗಿರೋ ಡಾಗು, ನೋಡೋಕ್ಕೆ ಚೆನ್ನಾಗಿರುತ್ತೆ. ಮತ್ತು ಅದು ಪ್ರೀತಿ ತೋರಿಸೋದಲ್ಲ, ಎಷ್ಟು ಚೆನ್ನಾಗಿರೋ ಡಾಗ್ ಇದು. ಅಷ್ಟು ಚೆನ್ನಾಗಿ ಪ್ರೀತಿ ತೋರಿಸುತ್ತೆ ಇದು. ಬಂದಿದ್ದಾಯಿತು. ಇಲ್ಲಿ ಒಂದು ಡಾಗ್ ಮಲಗಿದೆ, ಅಲ್ಲಿ ಹೋಗಿ ಕೊಡೋಣ. ಬರ ಫಸ್ಟ್ ಪ್ಲೇಟು. ಇದು ನಮ್ಮ ಪಕ್ಕದ ಸ್ಟ್ರೀಟಲ್ಲಿ ಒಂದೇ ಒಂದು ಪ್ಲೇಟ್ ಇದೆ ಅಂತ ಬಂದೆ ಪಕ್ಕದ ಸ್ಟ್ರೀಟ್ಗೆ. ಸರಿ, ಒಂದು ಡಾಗ್ ಇಡೋಣ. ಇದರ
ಇವಾಗ ನಮ್ಮ ಡಾಗ್ಸ್ಗೆಲ್ಲ ಊಟ ಹಾಕಿದ್ದೀನಿ. ನೆಕ್ಸ್ಟ್ ಯಾರಿಗೆ ಏನು ಹೆಲ್ಪ್ ಮಾಡೋಣ, ಇಲ್ಲಾಂದರೆ ಬೇರೆ ಏನಾದರೂ ಸೋಷಿಯಲ್ ಸರ್ವಿಸ್ ಮಾಡಬೇಕಾ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತು ಈ ಥರ ವೀಡಿಯೋಸ್ ಎಲ್ಲ ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.